ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇನ್ನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ವಾರ ಟೈಮ್ ಅಲ್ವಾ, ಸೊ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೋಬೇಕಾಗುತ್ತಲ್ವ. ಸೊ ನಾನು ಕೂಡ ಬೇಗನೆ ಎದ್ದು ಇನ್ನು ಮನೆಯೆಲ್ಲ ಒರೆಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ರಂಗೋಲಿನ ಬಿಟ್ಕೊತಾ ಇದ್ದೀನಿ. ಇನ್ನು ನೆನ್ನೆನೆ ಫೋಟೋದ ಹೂವು ಎಲ್ಲ ತೆಗೆದಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದ್ರಿಂದ ಇವಾಗ ಜಸ್ಟು ಫೋಟೋಗೆ ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ರೆ ಆಯಿತು. ಇನ್ನು ರಂಗೋಲಿನೂ ಕೂಡ ಬಿಟ್ಟಾಯಿತು. ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಬಿಟ್ಟು ಇನ್ನು ಫೋಟೋಗೆ ಹೂವೆಲ್ಲ ಹಾಕ್ಬಿಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇನ್ನು ಟಿಫನ್ ಮಾಡ್ಕೋಬೇಕಾಗುತ್ತಲ್ವ, ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ರೆಡಿ ಮಾಡಬೇಕಾಗುತ್ತಲ್ವ. ಸೊ ಆಲ್ಮೋಸ್ಟ್ ಎಲ್ರೂ ಕೂಡ ನಾಳೆ ಟಿಫನ್ಗೆ ಇವತ್ತು ನೈಟೇನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ. ಸೊ ನಾನು ಕೂಡ ಅಷ್ಟೇ ಇಡ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆನ್ನೆನೆ ಇಡ್ಲಿ ಹಿಟ್ಟನ್ನ ಕೂಡ ರುಬ್ಬಿಟ್ಟಿದ್ದೆ. ಸೊ ಹಿಟ್ಟು ಕೂಡ ಚೆನ್ನಾಗಿ ಹುಳಿ ಬಂದಿದೆ. ಇನ್ನು ಸಾಂಬಾರನ್ನು ಮಾಡ್ಕೊಬೇಕು. ಹಾಗೆ ಜೊತೆಗೆ ಇದನ್ನ ಉದ್ದಿನ ವಡೆನೂ ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಸಾಂಬಾರ್ಗೆ ಕೂಡ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ಕಾಫಿನೂ ಕೂಡ ಕುಡಿದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲಿಟ್ಟಿದ್ದೀನಿ. ಇನ್ನು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆನ ಹಾಕೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು 2 ರಿಂದ 3 ಸಲ ವಾಶ್ ಮಾಡಿ ತಗೊಬೇಕಾಗುತ್ತೆ. ಇನ್ನು ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಬೇಳೆ ಮುಳುಗುವಷ್ಟು ನೀರನ್ನ ಹಾಕೊತಾ ಇದ್ದೀನಿ. ನೀರನ್ನ ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಕೂಡ ಹಾಕೊಂಡು ಒಂದು ನಾರ್ಮಲ್ ಸಾಂಬಾರ್ಗೆಲ್ಲ ನೀವು ಬೇಳೆನ ಬೇಯಿಸ್ಕೊಂತೀರಲ್ವ, ಅದಕ್ಕಿಂತ ಒಂದು ವಿಷಲ್ ಎಕ್ಸ್ಟ್ರಾ ಕೂಗಿಸ್ಕೊಳ್ಳಿ ಅಷ್ಟೇನೆ. ಒಂದು 3 ರಿಂದ 4 ವಿಷಲ್ ಕೂಗಿಸ್ಕೊಂಡು ತಗೊಂಡ್ರೆ ಸರಿ ಹೋಗುತ್ತೆ. ಇನ್ನು ಇದು ಬೇಯಿಸ್ಕೊಂಡ್ಬಿಟ್ಟು ಇದನ್ನ ಮಸ್ತಿ ತೆಗ್ದಿಟ್ಕೊಳ್ಳಿ ಅಷ್ಟೇನೆ. ಇನ್ನು ಇದಕ್ಕೊಂದು ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ಮಿಕ್ಸಿ ಜಾರಿಗೆ 1 ಸ್ಪೂನ್ ಅಷ್ಟು ಧನಿಯಾ ಹಾಕೊತಾ ಇದ್ದೀನಿ, ಧನಿಯಾ ಕಾಳು. ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ. ಜೊತೆಗೇನೆ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಒಂದು 5 ರಿಂದ 6 ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಇದು ಖಾರ ಇರಲ್ಲ, ಜಸ್ಟ್ ಕಲರಿಗೆ ಅಷ್ಟೇನೆ. ಇನ್ನು ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಟೊಮೆಟೊನು ಕೂಡ ಹಾಕೊತಾ ಇದ್ದೀನಿ. ಇನ್ನು ಟೊಮೆಟೊ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇನ್ನು ಯಾವುದೇ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ ಇದನ್ನ ನೈಸಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ ಅಷ್ಟೇನೆ. ಇನ್ನು ಮಸಾಲೆ ಕೂಡ ರೆಡಿ ಆಯಿತು. ಇನ್ನು ಉದ್ದಿನ ವಡೆಗೂ ಕೂಡ ನೆನೆಸಿಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ತೆಗೆದಿಟ್ಕೊತಾ ಇದ್ದೀನಿ. ಇನ್ನು ಇವಾಗ ನೆನೆಸಿದ್ರೆ ಅವರು ಹೊರಡೋ ವರ್ಷದಲ್ಲಿ ಮಾಡ್ಕೊಡೋದಕ್ಕೆ ಸರಿ ಹೋಗ್ಬಿಡುತ್ತೆ. ಜಸ್ಟ್ ಒಂದು 2 ಅವರ್ ನೆನೆಸಿಟ್ಕೊಂಡ್ರೆ ಸಾಕು. ಇನ್ನು ಉದ್ದಿನ ಬೇಳೆನ ನಾನಿಲ್ಲಿ 1 ಕಪ್ ಅಷ್ಟು ನೆನೆಸ್ಕೊತಾ ಇದ್ದೀನಿ ಅಷ್ಟೇನೆ. ಇದನ್ನ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಳ್ಳೋಣ ಅಷ್ಟೇನೆ ಆಯಿತು. ಇನ್ನು ಸಾಂಬಾರು ಒಗ್ಗರಣೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಗೆ 1 ಮೆಣಸಿನ್ಕಾಯಿ ಕರಿಬೇವನ್ನ ರೆಡಿ ಮಾಡ್ಕೊಂಡೆ ಸಾಕು. ನಾನಿಲ್ಲಿ ಸಾಂಬಾರು ಈರುಳ್ಳಿ ಇದ್ದಿದ್ರಿಂದ ಸಾಂಬಾರು ಈರುಳ್ಳಿನೇ ತಗೊಂಡಿದ್ದೀನಿ. ಇನ್ನು ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಹಾಗೆ ಕರಿಬೇವನ್ನ ಹಾಕೊತಾ ಇದ್ದೀನಿ. ಇನ್ನು ಇದೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಒಗ್ಗರಣೆ ಹಾಕೋಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ಈರುಳ್ಳಿ ಹಾಗೆಯೇ ಕರಿಬೇವು ಒಣಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ನಾನಿಲ್ಲಿ ಸಾಂಬಾರು ಈರುಳ್ಳಿ ಬಳಸ್ತಾ ಇದ್ದೀನಿ. ಸಾಂಬಾರು ಈರುಳ್ಳಿಯಿಂದ ಸಾಂಬಾರು ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ನಾರ್ಮಲ್ ಈರುಳ್ಳಿನ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಟೊಮೆಟೊ ಮತ್ತು ಒಣಮೆಣಸಿನ್ಕಾಯಿ ಪೇಸ್ಟ್, ಅದನ್ನು ಕೂಡ ಹಾಕ್ಕೊಳ್ಳೋಣ. ಇನ್ನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ಇದನ್ನು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ ಅಷ್ಟೇ. ಇನ್ನು ಇದು ಆಗ್ತಾ ಇದೆ, ಆಗಿದೆ ಆಲ್ರೆಡಿ. ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಆಲ್ಮೋಸ್ಟ್ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಬೇಳೆನೂ ಕೂಡ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ನೀಟಾಗಿ ಬೇಳೆ ಇಲ್ಲದೆ ಇರೋ ಹಾಗೆ ನೀಟಾಗಿ ಮಸ್ತ್ಕೋಬೇಕಾಗುತ್ತೆ. ಒಂದು 3 ರಿಂದ 4 ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ಅದು. ಆಗ ಮಸಿಯೋಕ್ಕೂ ಕೂಡ ಈಸಿ ಆಗುತ್ತೆ. ಚೆನ್ನಾಗಿ ಅದನ್ನ ಮಸ್ತ್ಕೊಂಡು ಇನ್ನು ಇದಕ್ಕೇ ಸೇರಿಸ್ಕೊಬೇಕಾಗುತ್ತೆ. ಜೊತೆಗೆ ನಾನಿಲ್ಲಿ ಸ್ವಲ್ಪ ನೀರನ್ನ ಕೂಡ ಮಿಕ್ಸ್ ಮಾಡಿಕೊಂಡು
ಬೇಕಾಗಿರೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಇದಕ್ಕೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ, ಬೆಲ್ಲ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಬೆಲ್ಲನೂ ಕೂಡ ಹಾಗೆ ಸೇರಿಸ್ಕೊಬೋದು. ಇನ್ನು ಇದಕ್ಕೆ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಕೂಡ ಹಾಕ್ಕೊಳ್ಳೋಣ. ಇನ್ನು ಇದು ರೆಡ್ ಚಿಲ್ಲಿ ಪೌಡರು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಖಾರ ಇರಲ್ಲ, ಜಸ್ಟ್ ಕಲರಿಗೆ ಅಷ್ಟೇ. ಇನ್ನು ನಾನು ಮಕ್ಕಳಿಗೆಲ್ಲ ಕೊಡೋದ್ರಿಂದ ಅಷ್ಟು ಖಾರನೂ ಕೂಡ ಸೇರಿಸ್ಕೊತಾ ಇಲ್ಲ. ಇನ್ನು ಧನಿಯಾ ಪುಡಿನ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಇನ್ನು ಯಾವುದೇ ಮಸಾಲೆ ಪೌಡರ್ ಏನು ಬೇಡ ಅಷ್ಟೇ. ಇದಾಗಿದೆ. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಬೇಕಾಗುತ್ತೆ. ತುಂಬ ಹೊತ್ತು ಟೈಮ್ ತಗೊಳ್ಳಲ್ಲ, ಹಾಗೆ ಬೇಗನೂ ಕೂಡ ಮಾಡ್ಕೊಬೋದು. ಇನ್ನು ಇದು ಕುದಿಯೋ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಳಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆಯೇ ಸಾಂಬಾರು ಕುದಿಯೋವಾಗ ಸ್ವಲ್ಪ ಈ ರೀತಿ ಉಕ್ಕಿ ಬರುತ್ತೆ ಅಲ್ವಾ, ಆ ರೀತಿ ಬರದೇ ಇರಬೇಕು ಅಂದರೆ ಈ ರೀತಿ ಸೌಟ್ನ ಅಥವಾ ಏನಾದರೂ ಒಂದು ಪ್ಲೇಟ್ನ ಈ ರೀತಿ ಮುಚ್ಚಿಟ್ಟು, ಆಗ ಅದು ಉಕ್ಕಿ ಬರಲ್ಲ. ಹಾಗೆ ಕುದಿತಾ ಅದು ಹಾಗೇನೆ ಕಡಿಮೆ ಆಗಿಬಿಡುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ಇದಾಗಿದೆ, ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಅಷ್ಟೇ ಸಾಂಬಾರು ರೆಡಿ ಇದೆ. ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಳಿಸ್ಕೊಂಡ್ರೆ ಇಡ್ಲಿ ಸಾಂಬಾರು ರೆಡಿ ಆಯಿತು. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲ್ ಆಗಿ ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಸಾಂಬಾರು ಆಯಿತು. ಹಾಗೆಯೇ ಇಡ್ಲಿ ಕೂಡ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಸಾಂಬಾರು ರೆಡಿ ಆಯಿತು, ಹಾಗೆ ಇಡ್ಲಿ ಕೂಡ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ಇನ್ನು ಟಿಫನ್ಗೂ ರೆಡಿ ಆಯಿತು. ಹಾಗೆಯೇ ಮಧ್ಯಾಹ್ನಕ್ಕೆ ಕೂಡ ಸೊಪ್ಪನ್ನ ಸಾಂಬಾರು ಮಾಡ್ಕೊಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಈ ಸಾಂಬಾರು ರೈಸ್ಗೆಲ್ಲ ಅಷ್ಟು ಚೆನ್ನಾಗಿರಲ್ಲ, ಸೊ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸೊಪ್ಪಿಗೆ. ಇನ್ನು ಟಿಫನ್ ಮುಗಿಸ್ಕೊಂಡು ಪಾಪುನ ಮಲಗಿಸ್ಬಿಟ್ರೆ ಆಮೇಲೆ ನಾನು ಮಿಕ್ಕಿದ ಕೆಲಸನ ಮಾಡ್ಕೊಬೋದು. ಸೊ ನಾನು ಕೂಡ ಟಿಫನ್ ಮುಗಿಸ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇಡ್ಲಿ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ಇಡ್ಲಿ ಹಿಟ್ಟು ರುಬ್ಬೋವಾಗ ನೀವು ಸ್ವಲ್ಪ ಅನ್ನನ ಹಾಕಿ ರುಬ್ಬೋದ್ರಿಂದ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇನ್ನು ವಡೆನೂ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಟಿಫನ್ನ ಮುಗಿಸಿ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ಪಾಪುಗೂ ಕೂಡ ಟಿಫನ್ನ ಮಾಡಿಸಿ ಮಲಗಿಸಿದ್ದೀನಿ. ಇನ್ನು ಸಾಂಬಾರಿಗೂ ಕೂಡ ರೆಡಿ ಮಾಡಿಕೊಂಡು ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇನ್ನು ಸಾಂಬಾರು ಕೂಡ ಆಯಿತು. ಇನ್ನು ಅಡುಗೆ ಕೆಲಸನೂ ಕೂಡ ಎಲ್ಲ ಆಯಿತು ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ. ಇನ್ನು ರೈಸ್ ಒಂದು ಮಾಡ್ಕೊಬೇಕು ಅಷ್ಟೇ. ಇನ್ನು ಪಾಪನ ಮಲಗಿಸ್ಬಿಟ್ಟು ಇಲ್ಲಿ ಡ್ರೆಸ್ನ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಡೇ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅದರಿಂದ ಡ್ರೆಸ್ನ ಕೂಡ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಇದನ್ನ ಕೂಡ ಸ್ಟಿಚ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಅವಳು ಅಮ್ಮು ಕೂಡ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಸ್ವಲ್ಪ ಫ್ರೀ ಆಗುತ್ತೆ, ನಮಗೂ ಕೂಡ ಸ್ವಲ್ಪ ಟೈಮ್ ಕೂಡ ಮ್ಯಾನೇಜ್ ಆಗುತ್ತೆ. ಇನ್ನು ಅವಳು ಕೂಡ ಇದ್ರೆ ಡ್ರೆಸ್ ಎಲ್ಲ ಹೊಲಿಯೋದಕ್ಕೆ ಅಷ್ಟು ಒಂಥರ ಹಿಂಸೆ ಆಗ್ತಾ ಇರುತ್ತೆ, ಅಷ್ಟು ಫ್ರೀಯಾಗಿ ಮಾಡ್ಕೊಳಕ್ ಬಿಡಲ್ಲ ಅವಳು. ಇನ್ನು ಅವಳು ಬರೋ ಅಷ್ಟರಲ್ಲಿ ಕೂಡ ಡ್ರೆಸ್ನ ಎಲ್ಲ ಸ್ಟಿಚ್ ಮಾಡಿ ಮಡಚಿ ಎತ್ತಿಟ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಈ ಕೆಲಸ ಎಲ್ಲ ಆಯಿತು. ಹಾಗೆ ಪಾಪುಗೆ ಒಂದು ಸರಳಾಗಿ ಪೌಡರ್ನ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹೊರಗಡೆ ಎಲ್ಲ ಹೋದರೆ ಹೊರಗಡೆ ಫುಡ್ಡು ಅಷ್ಟು ಮಕ್ಕಳಿಗೆ ಸೆಟ್ ಆಗಲ್ಲಲ್ವ, ಸೊ ಊಟನೂ ಕೂಡ ಸರಿಯಾಗಿ ಮಾಡಲ್ಲ. ಸೊ ಅದರಿಂದ ಈ ರೀತಿ ಒಂದು ಸರಳಾಗಿ ಪೌಡರ್ನ ಮಾಡಿಟ್ಕೊಂಡ್ಬಿಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ನಮಗೂ ಕೂಡ ಅಷ್ಟು ಹಿಂಸೆ ಅನ್ಸಲ್ಲ. ಬಿಸಿನೀರು ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡಿ ತಿನ್ಸಿದ್ರೆ ಸಾಕು. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ. ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧ ಕಪ್ಪಷ್ಟು ಓಟ್ಸ್ನ ಹಾಕೊತಾ ಇದ್ದೀನಿ. ಓಟ್ಸ್ನ ಹಾಕೊಂಡು ಚೆನ್ನಾಗಿ ಬಿಸಿ ಮಾಡಿ ತಗೊಳ್ಳೋಣ. ತುಂಬ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲೋ ಫ್ಲೇಮ್ನಲ್ಲಿ ಎಣ್ಣೆ ಅಥವಾ ತುಪ್ಪ ಏನೂ ಸೇರಿಸೋದು ಬೇಡ. ಹಾಗೆ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ನಂತರ 1 ಕಪ್ಪಷ್ಟು ಮಖಾನನ ಕೂಡ ಹಾಕೊತಾ ಇದ್ದೀನಿ. ಇನ್ನು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ನಂತರ ಅವಲಕ್ಕಿನ ಕೂಡ 1 ಕಪ್ಪಷ್ಟು ಹಾಕೊಂಡಿದ್ದೀನಿ, ಅದನ್ನು ಅಷ್ಟೇ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ನಂತರ ಹುರ್ಗಡ್ಲೆನ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಹುರ್ಗಡ್ಲೆನೂ ಕೂಡ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ನಂತರ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಬಾದಾಮಿ, ಹಾಗೆ ವಾಲ್ನಟ್ಟು, ಹಾಗೆ ಗೋಡಂಬಿ ಮತ್ತು ಪಿಸ್ತಾ, ಹಾಗೆ ನಾನಿಲ್ಲಿ ಒಣಗಿರೋ ಖರ್ಜೂರ ಬರುತ್ತಲ್ವ ಅದನ್ನು ಹಾಕೊತಾ ಇದ್ದೀನಿ.
ಇದು ಹಾಕೋದ್ರಿಂದ ಪೌಡರ್ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಹೆಲ್ತ್ಗೂ ಕೂಡ ಒಳ್ಳೇದಲ್ವಾ. ಇನ್ನು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ, ಹಾಗೆ ಮಕ್ಕಳಿಗೆ ವೆಯ್ಟ್ ಗೇನ್ ಕೂಡ ಆಗುತ್ತೆ. ಖಂಡಿತ ಈ ಪೌಡರ್ನ ಟ್ರೈ ಮಾಡಿ ನೋಡಿ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಒಂದು 5 ರಿಂದ 6 ಕಾಳು ಮೆಣಸು, ಒಂದೇ ಒಂದು ಏಲಕ್ಕಿನ ಹಾಕಿ ಫ್ರೈ ಮಾಡಿ ಈ ರೀತಿ ಎಲ್ಲನೂ ಹಾಕೊಂಡಿದ್ದೀನಿ. ಇನ್ನು ಇದೆಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಇನ್ನು ಇದು ಪೌಡರ್ ರೆಡಿ ಇದೆ ನೋಡಿ. ಈ ರೀತಿ ನೈಸಾಗೆ ಪೌಡರ್ ಮಾಡಿಕೊಂಡ್ರೆ ಆಯಿತು. ಇನ್ನು ಇದನ್ನು ಒಂದು ಈ ರೀತಿ ಜಲ್ಡಿ ಮಾಡಿ ಒಂದು 8 ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡಿ ಅಷ್ಟೇ. ಇನ್ನು ಈ ರೀತಿ ಒಟ್ಟು ಬರುತ್ತಲ್ವ, ಇದನ್ನು ಸೇರಿಸ್ಕೊಳಕ್ಕೆ ಹೋಗ್ಬಿಡಿ ಅಷ್ಟೇ. ಇದಾಗಿದೆ, ಇನ್ನು ಪೌಡರ್ ರೆಡಿ ಇದೆ. ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಟ್ಲು ತಗೊಂಡಿದ್ದೀನಿ. ಅದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಜಸ್ಟ್ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ನೀರನ್ನ ಹಾಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಾಲನ್ನು ಕೂಡ ಹಾಕೊಂಡು ಮಾಡ್ಬೋದು. ನಾನು ಬರೀ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಅದು ಗಂಟಿಲ್ದೇ ಇರೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟವ್ನ ಆನ್ ಮಾಡಿಕೊಂಡು ಜಸ್ಟ್ ಒಂದು 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ. ನೀವು ಉಪ್ಪು ಬೇಡ ಅಂದರೆ ಸ್ವಲ್ಪ ಬ್ರೌನ್ ಶುಗರು ಅಥವಾ ಬೆಲ್ಲ ಬರುತ್ತಲ್ವ, ಅದನ್ನು ಕೂಡ ಹಾಕಿ ತಿನ್ನಿಸ್ಬೋದು. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾವು ಒಣ ಖರ್ಜೂರ ಎಲ್ಲ ಹಾಕಿರ್ತೀವಲ್ವ. ಸೊ ಟೇಸ್ಟ್ ಇರೋದ್ರಿಂದ ತಿನ್ಕೊತಾರೆ ಮಕ್ಕಳು ಕೂಡ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟೇ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋಸ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.